ಈಗಾಗಲೇ ದೇಶದ ಪರಿಸ್ಥಿತಿ ಇಡೀ ದೇಶದ ಜನಕ್ಕೆ ಗೊತ್ತಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಧರ್ಮವನ್ನು ಗುರುತಿಸಿ ಹಿಂದೂಗಳನ್ನು ಪಾಕ್ ಪ್ರಚೋದಿತ ಭಯೋತ್ಪಾದಕರು 26 ಜನರನ್ನು ಕೊಂದಿದ್ದಾರೆ. ನಮಗೆಲ್ಲರಿಗೂ ಅತೀವ ದುಃಖ ಇದೆ. ಕರ್ನಾಟಕದಲ್ಲಿ ಈ ರೀತಿ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಅಡಗಿ ಕೂತಿರೋಂಥವ್ರನ್ನ, ಹಾಗೆಯೇ ಅಕ್ರಮ ವಲಸಿಗಾರರು ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಯಾರು ಬಂದಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅವರ ತಾಣಗಳನ್ನು ಗುರುತಿಸುವಂಥ ಕೆಲಸ ನಾವು ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ಅಷ್ಟೇ ವಾರ್ ರೂಮನ್ನು ಘೋಷಣೆ ಮಾಡಿದ್ದೇವೆ. ನಾನು ರಾಜ್ಯದ ಜನರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತನ್ನ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಆದರೂ ಕೂಡ ಅಡಗಿ ಕೂತಿರ್ತಕ್ಕಂಥ ತಾಣಗಳು ನಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಇರ್ಬೋದು. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗಾರರಿದ್ದಾರೆ. ಪಾಕಿಸ್ತಾನದ ವಲಸಿಗಾರರು ಕೂಡ ಅಲ್ಲೆಲ್ಲಿದ್ದಾರೆ. ಅವರನ್ನು ಗುರುತು ಹಚ್ಚುವಂಥ ಕೆಲಸಕ್ಕೆ ಮಾಹಿತಿಯನ್ನು ಒದಗಿಸಬೇಕು ಅಂಥೇಳಿ ಮಾಧ್ಯಮದ ಮುಖಾಂತರ ನಾನು ರಾಜ್ಯದ ಜನತೆಗೆ ವಿನಂತಿಯನ್ನು ಮಾಡಿಕೊಳ್ತೇನೆ. ಈಗಾಗಲೇ ನಂಬರ್ ಬೇಕು, ಮೊಬೈಲ್ ನಂಬರ್. ಈಗಾಗಲೇ ನಮ್ಮ ವಾರ್ ರೂಮಿಗೆ 400ಕ್ಕಿಂತ ಹೆಚ್ಚು ಕರೆಗಳು, ನಿನ್ನೆ ಅಷ್ಟೇ ನಮ್ಮ ವಾರ್ ರೂಮನ್ನು ಪ್ರಾರಂಭಿಸಿದ್ದೇವೆ. 400ಕ್ಕಿಂತ ಹೆಚ್ಚು ಕರೆಗಳು ರಾಜ್ಯಾದ್ಯಂತ ಬರ್ತಾ ಇದೆ. ರಾಜ್ಯ ಅಷ್ಟೇ ಅಲ್ಲ, ಬೇರೆ ಕನ್ನಡಿಗರು ಎಲ್ಲಿದ್ದಾರೆ ಬೇರೆ ರಾಜ್ಯದಲ್ಲಿಯೂ ಅಲ್ಲೂ ಕೂಡ ಮಾಹಿತಿಯನ್ನು ನಮಗೆ ರವಾನಿಸ್ತಾ ಇದ್ದಾರೆ. ಈ ಹಿನ್ನೆಲೆಯೊಳಗೆ ನಾನು 2 ದೂರವಾಣಿ ಸಂಖ್ಯೆಗಳನ್ನು ನಮೂದಿಸ್ತಾ ಇದ್ದೇನೆ. ದಯವಿಟ್ಟು ತಮ್ಮಲ್ಲಿರುವಂಥ ಅಕ್ರಮ ವಲಸಿಗಾರರು ಯಾರು ಇದ್ದರೆ, ವಿಶೇಷವಾಗಿ ಬಾಂಗ್ಲಾದೇಶದವರು ಕೆಲಸಕ್ಕೋಸ್ಕರ ಸೇರಿಕೊಂಡಿದ್ದಾರೆ. ಅನೇಕ ಕಡೆಗಳಲ್ಲಿ ಹೋಟೆಲ್ಗಳ ಮಾಣಿಗಳಾಗಿದ್ದಾರೆ, ಕಟ್ಟಡದ ಕಾರ್ಮಿಕರಾಗಿ ಸೇರಿಕೊಂಡಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಸೇರಿಕೊಂಡಿದ್ದಾರೆ. ಅಕ್ರಮವಾಗಿ ಆಧಾರ್ ಕಾರ್ಡನ್ನು ರಚನೆ ಮಾಡಿಕೊಂಡು ವೆಸ್ಟ್ ಬೆಂಗಾಲ್ನಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೋಗಸ್ ಆಧಾರ್ ಕಾರ್ಡ್ಗಳನ್ನು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅಂಥವ್ರನ್ನೆಲ್ಲ ಮಾಹಿತಿಯನ್ನು ದಯವಿಟ್ಟು ಒದಗಿಸ್ಕೊಡಿ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ. ಹಾಗೆಯೇ ಪಾಕಿಸ್ತಾನದ ಕೆಲವೊಂದಿಷ್ಟು ಉಗ್ರಗಾಮಿಗಳು ಈಗಾಗಲೇ ಕೇಂದ್ರ ಸರ್ಕಾರ ಅವ್ರನ್ನೆಲ್ಲ ವಾಪಸ್ ಹೋಗೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಆದರೂ ಕೂಡ ಕೆಲವು ಕಡೆಗೆ ಇದ್ದಾರೆ ಅನ್ನುವಂಥ ಮಾಹಿತಿ, ಕರ್ನಾಟಕದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಬರ್ತಾ ಇದೆ. ಆ ಹಿನ್ನೆಲೆಯೊಳಗೆ ಎಲ್ಲೆಲ್ಲಿದ್ದಾರೆ ತಮ್ಮ ಅಕ್ಕಪಕ್ಕ ಮನೆಯಲ್ಲಿರ್ಬೋದು, ಇದೇ ದೇಶ ಸೇವೆ ಅಂತ ಭಾವಿಸಿ ದಯವಿಟ್ಟು ತಮ್ಮ ಮಾಹಿತಿಗಳನ್ನು ಒದಗಿಸಿ. ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತೀನಿ, ಮೊಬೈಲ್ ನಂಬರನ್ನು 9035675734. ಇನ್ನೊಂದು ನಂಬರು 8217686764. ಈ ನಂಬರ್ಗೆ ಮಾಹಿತಿಯನ್ನು ಒದಗಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ಇದು ನಿಮ್ಮ ಪಾರ್ಟಿಯಿಂದ ಆರಂಭ ಮಾಡಿರುವಂಥದ್ದು? ಪಾರ್ಟಿಯಿಂದನೇ, ಬಿಜೆಪಿಯಿಂದಾನೆ. ನಿಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಸೇರ್ಕೊಳ್ತಾರೆ ಮುಂದೆ ಇವತ್ತು ಸೇರಿಲ್ಲ, ಸಮಯ ಬಂದು. ಇವತ್ತು ಸೇರಿಲ್ಲ. ಅದೇ ರೀತಿ ಇವತ್ತು ಮಂಗಳೂರಲ್ಲಿ ನಮ್ಮೊಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆಗಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಸುಹಾಸ್ ಶೆಟ್ಟಿ ಕೊಲೆ ಆಗಿದೆ.
ಇಡೀ ಹಿಂದೂ ಸಮಾಜ ನಿಮ್ಮೊಂದಿಗಿದೆ. ಆ ತಾಯಿ ಚಾಮುಂಡೇಶ್ವರಿ ದುಃಖ ಭರಿಸುವಂಥ ಶಕ್ತಿಯನ್ನು ಕುಟುಂಬಕ್ಕೆ ಕೊಡಲಿ. ಕುಟುಂಬದ ಜೊತೆಗೆ ನಾವೆಲ್ಲ ಇದ್ದೇವೆ. ಹಿಂದೂ ವಿಚಾರಕ್ಕೆ ಹೋರಾಟ ಮಾಡುವಂಥ ಒಬ್ಬ ಯುವಕನ ಕೊಲೆ ಆಗಿದೆ. ಇದು ಸಮಗ್ರವಾದಂಥ ತನಿಖೆ ಆಗಬೇಕು. ಅಷ್ಟೇ ಅಲ್ಲ, ಯಾರು ಕೊಲೆ ಮಾಡಿದ್ದಾರೆ ಈಗಾಗಲೇ CCTVಯಲ್ಲಿ ಅದರ ಮಾಧ್ಯಮಗಳ ಮುಖಾಂತರನೂ ನಾವು ನೋಡಿದ್ದೇವೆ. ಅವ್ರನ್ನೆಲ್ಲ ಬಂಧಿಸಿ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ.